ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ದರ್ಶನ್ ಒದ್ದಿರೋದ್ರಿಂದ ನಟನಿಗೆ ಸಂಕಷ್ಟ. ಈ ವಿಚಾರವಾಗಿ ಪ್ರಮುಖ ಸಾಕ್ಷಿ ಆಗ್ತಾನ ಆರೋಪಿ ದೀಪಕ್. ಈ ಕೇಸ್ನಲ್ಲಿ A13 ಆರೋಪಿ ನಂಬರ್ 13 ದೀಪಕ್ನನ್ನ ಪ್ರಮುಖ ಸಾಕ್ಷಿ ಹಾಕ್ಸೋದಕ್ಕೆ ಈಗ ಸಿದ್ಧತೆ ನಡೀತಾ ಇದೆ. ದೀಪಕ್ನನ್ನ ಅಪ್ರೂವರ್ ಅನ್ನಾಗಿ ಮಾಡೋದಕ್ಕೆ ಈಗ ಸಿದ್ಧತೆ ನಡೀತಾ ಇದೆ. ಪೊಲೀಸರ ಮುಂದೆ ಈ ವಿಷಯ ಬಾಯ್ಬಿಟ್ಟಿರುವ ಆರೋಪಿ ದೀಪಕ್, ಈ ಸಂಬಂಧ ಆರೋಪಿ ದೀಪಕ್ನನ್ನ ಅಪ್ರೂವರ್ ಹಾಕ್ಸೋದಕ್ಕೆ ತಯಾರಿ ನಡೀತಾ ಇದೆ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ದರ್ಶನ್ ಒದ್ದ ಬಗ್ಗೆ ಮೊದಲು ಹೇಳಿಕೆ ಕೊಟ್ಟಿದ್ದು ದೀಪಕ್. ನನ್ನ ಮುಂದೆಯೇ ದರ್ಶನ್ ಒದ್ರು ಅಂತ ಹೇಳಿಕೆಯನ್ನ ದೀಪಕ್ ನೀಡಿದ್ದ. ಈಗಾಗಲೇ ಪೊಲೀಸರ ಮುಂದೆ 161 ಸ್ಟೇಟ್ಮೆಂಟ್ ಅನ್ನ ದೀಪಕ್ ದಾಖಲಿಸಿ ಆಗಿದೆ. ದೀಪಕ್ ಹೇಳಿಕೆಯನ್ನ 161ರ ಅಡಿಯಲ್ಲಿ ದಾಖಲಿಸಾಗಿದೆ. ಈಗ ಜಡ್ಜ್ ಮುಂದೆ 164 ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿದ್ರೆ ದರ್ಶನ್ಗೆ ಸಂಕಷ್ಟ ಎದುರಾಗೋದು ಫಿಕ್ಸು. A13 ದೀಪಕ್ 13ನೇ ಆರೋಪಿ. ಈ ಪ್ರಕರಣದ 13ನೇ ಆರೋಪಿ ದೀಪಕ್. ದರ್ಶನ್ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಒದ್ರು ಅಂತ ಮೊದಲು ಪೊಲೀಸರಿಗೆ ಬಾಯ್ಬಿಟ್ಟಿದ್ದು ಇದೇ ದೀಪಕ್. ಈಗ ದೀಪಕ್ ಅನ್ನ ಅಪ್ರೂವರ್ ಅನ್ನಾಗಿ ಮಾಡೋದಕ್ಕೆ ಪೊಲೀಸರು ಕೂಡ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರ ಮುಂದೆ ದೀಪಕ್ನ 161ರ ಅಡಿ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಇನ್ನು ಜಡ್ಜ್ ಎದುರು 164 ಸ್ಟೇಟ್ಮೆಂಟ್ ಅನ್ನ ಮಾಡಿಸ್ಬಿಟ್ರೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್. ಈ ಕೇಸ್ನ ಪ್ರಮುಖ ಸಾಕ್ಷಿ ಆಗ್ತಾನ ಆರೋಪಿ ದೀಪಕ್. ಬಹುತೇಕ ಆರೋಪಿ ದೀಪಕ್ನನ್ನ ಈ ಪ್ರಕರಣದ ಅಪ್ರೂವರ್ ಅನ್ನಾಗಿ ಹಾಕ್ಸೋದಕ್ಕೆ ತಯಾರಿ ನಡೀತಾ ಇದೆ.